हेलो फ्रेंड्स, बिंदु केसरी नंदन व्लॉग्स्ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ। ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬೇಕರಿಯಲ್ಲಿ ಮಾಡ್ತಾರಲ್ಲ ಬೆಣ್ಣೆ ಕುಕ್ಕೀಸ್ ಅಂದ್ರೆ ಬಟರ್ ಕುಕ್ಕೀಸ್ ಮಾಡ್ತಾರಲ್ಲ, ಸೋ ಅದನ್ನ ನಾವು ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬಹುದು ಅಂತ ಹೇಳಿ ಈಜಿಯಾಗಿ ರೆಸಿಪಿ ತೋರಿಸ್ತಾ ಇದ್ದೀನಿ। ಇದನ್ನ ನೀವು ಈಜಿಯಾಗಿ ಮನೆಯಲ್ಲೇ ಮಾಡ್ಕೊಬಹುದು। ಒಂದು ಸ್ವಲ್ಪ ಪದಾರ್ಥ ಅಂದ್ರೆ ಮನೆಯಲ್ಲೇ ಸಿಗುವಂತ ಪದಾರ್ಥ ಉಪಯೋಗಿಸಿಕೊಂಡು ಮಾಡ್ಕೊಬಹುದು। ಒಂದು 20 ನಿಮಿಷದೊಳಗೆ ಆಗೋಗುತ್ತೆ। ಟೀ ಟೈಮ್ ಸ್ನಾಕ್ಸ್ಗೆ ತುಂಬಾ ಕ್ವಿಕ್ ಆಗಿ ಮಾಡ್ಕೋಬಹುದಾದ ಬಟರ್ ಕುಕ್ಕೀಸ್ ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ। ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ। ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ। ಫ್ರೆಂಡ್ಸ್, ಕುಕ್ಕೀಸ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಮೆಜರ್ಮೆಂಟ್ ತೋರಿಸ್ತೀನಿ, ನೀವು ಅದೇ ರೀತಿ ಮೆಜರ್ಮೆಂಟ್ ಪ್ರಕಾರ ಮಾಡ್ಕೊಂಡ್ರೆ ನಿಮಗೆ ಇದು ಕೆಟ್ಟೋಗೋ ಚಾನ್ಸಸ್ ಇಲ್ಲ। ನೋಡಿ, ನಾನು ಮೊದಲು ಒಂದು ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ನಾನು ತುಪ್ಪ ತಗೊಂಡಿದ್ದೀನಿ। ತುಪ್ಪ ಬದಲಿ ನೀವು ಬೆಣ್ಣೆ ಕೂಡ ಹಾಕೊಬಹುದು। ನೆಕ್ಸ್ಟ್ ನಾನಿಲ್ಲಿ 1/4 ಕಪ್ ಆಗುವಷ್ಟು ಸಕ್ಕರೆ ಪುಡಿ ಮಾಡಿ ಹಾಕೊಂಡಿದ್ದೀನಿ। ಸಕ್ಕರೆನೂ ಹಾಕೊಬಹುದು, ಅದು ಮಿಕ್ಸ್ ಮಾಡೋದಕ್ಕೆ ತುಂಬ ಟೈಮ್ ತಗೊಳುತ್ತೆ, ಹಾಗಾಗಿ ನಾನು ಸಕ್ಕರೆನ ಪೌಡರ್ ಮಾಡಿ ಹಾಕೊಂಡಿದ್ದೀನಿ। ಇವಾಗ ಇದನ್ನ ಚೆನ್ನಾಗಿ ನಾವು ಬೀಟ್ ಮಾಡ್ಕೊಬೇಕು। ಬೀಟಿಂಗ್ ಮಿಷಿನ್ ಇದ್ರೆ ಅದರಲ್ಲೂ ಕೂಡ ಬೀಟ್ ಮಾಡ್ಕೊಬಹುದು, ಇಲ್ಲಾಂದರೆ ಈ ರೀತಿ ಸ್ಪೂನಲ್ಲೇ ಚೆನ್ನಾಗಿ ಕಲಿಸ್ಕೊಬೇಕು। ಇದು ಯಾವ ರೀತಿ ಬರಬೇಕು ಅಂತ ಹೇಳಿದ್ರೆ ಕ್ರೀಮಿ ಸ್ಟ್ರಕ್ಚರ್ ಆಗಿ ಬರಬೇಕು। ಇದು ಸ್ವಲ್ಪ ವೈಟಿಶ್ ಕಲರ್ ಆಗಿ ಟರ್ನ್ ಆಗಬೇಕು। ಸೊ ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಸ್ವಲ್ಪ ವೈಟ್ ಕಲರ್ ಬರೋವರೆಗೂ ಇದನ್ನ ನಾವು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು। ನೆಕ್ಸ್ಟ್ ಇಲ್ಲಿ 1 ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟು ತಗೊಂಡಿದ್ದೀನಿ। ಮೈದಾ ಹಿಟ್ಟಾದ್ರೂ ತಗೋಬಹುದು ಅಥವಾ ಗೋಧಿ ಹಿಟ್ಟಾದ್ರೂ ತಗೊಬಹುದು, ಇಲ್ಲಾಂದ್ರೆ ಎರಡನ್ನೂ ಅರ್ಧ ಸಮ ಪ್ರಮಾಣದಲ್ಲೂ ಕೂಡ ತಗೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೊಬಹುದು। ನೆಕ್ಸ್ಟ್ ನಾನಿಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ತಗೊಂಡಿದ್ದೀನಿ। ನೀವು ಬೇಕಿಂಗ್ ಸೋಡಾಗೂ ಬೇಕಿಂಗ್ ಪೌಡರ್ಗೂ ತುಂಬಾನೇ ವ್ಯತ್ಯಾಸ ಇದೆ, ಅದನ್ನ ನೀವು ತಿಳ್ಕೊಬೇಕು। ಬೇಕಿಂಗ್ ಪೌಡರ್ ಇತ್ತೀಚೆಗೆ ಎಲ್ಲಾ ಕಡೆನೂ ಸಿಗುತ್ತೆ, ನೀವು ಯಾವುದೇ ಸ್ಟೋರ್ ಅಲ್ಲಿ ಹೋಗಿ ಕೇಳಿ ಬೇಕಿಂಗ್ ಪೌಡರ್ ಕೊಡಿ ಅಂತ ಹೇಳಿದ್ರು ಕೊಡ್ತಾರೆ। ಬೇಕರಿ ಸ್ಟೈಲ್ ಅಲ್ಲೇ ನಮಗೆ ಕುಕೀಸ್ ಬೇಕು ಅಂತ ಹೇಳಿದ್ರೆ ನಾವು ಬೇಕಿಂಗ್ ಪೌಡರ್ನ ಹಾಕೊಂಡ್ಲೇಬೇಕು। ನೆಕ್ಸ್ಟ್ ನಾನಿಲ್ಲಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ। ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾದ್ಕೊಳೋ ಅವಶ್ಯಕತೆ ಏನಿಲ್ಲ, ಸುಮ್ಮನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು। ಇದನ್ನ ಯಾವುದೇ ರೀತಿ ನೆನೆಸಿಡೋದು ಏನಿಲ್ಲ। ಸೊ ಇದನ್ನ ಮಾಡಿದ ತಕ್ಷಣ ನಾವು ಉಂಡೆಗಳ ಆಕಾರದಲ್ಲಿ ಮಾಡ್ಕೊಂಡು ಇವಾಗ ಒಂದ್ಸತಿ ಎಲ್ಲಾನು ನಾದ್ಕೊಂಡು ಇವಾಗ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ। ಇದ್ರ ಮೇಲೆ ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ಶೇಪ್ ಕೂಡ ಮಾಡ್ಕೊಬಹುದು, ಇಲ್ಲ ಬೇಡ ಅಂತ ಹೇಳಿದ್ರೆ ಸುಮ್ಮನೆ ಈ ರೀತಿ ಉಂಡೆಗಳ ಆಕಾರದಲ್ಲಿ ಮಾಡ್ಕೊಂಡು ಕೂಡ ಇಟ್ಕೊಬಹುದು। ನಾನು ಇಲ್ಲಿ ತೋರ್ಸೋಣ ಅಂತೇಳಿ ಸ್ವಲ್ಪ ಶೇಪ್ ಥರ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕಾಣಲಿ ಅಂತ। ನನಗೆ ಶೇಪ್ ಮಾಡೋದಕ್ಕಿಂತ ಅದೇ ರೀತಿ ಸಿಂಪಲ್ ಆಗಿ ರೌಂಡ್ ಮಾಡಿಟ್ರೆ ಅದು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ। ಸೊ ಇವಾಗ ನೀವು ನೋಡಿರ್ಬೋದು ಗುಡ್ಡೆ ಬಿಸ್ಕಟ್ಗೆಲ್ಲ ಸ್ವಲ್ಪ ಡಿಸೈನ್ಸ್ ಮಾಡಿರ್ತಲ್ಲ, ಸೊ ಇದೇ ರೀತಿ ಮಾಡ್ತಾರೆ। ಇದೇ ರೀತಿ ಎಲ್ಲದನ್ನು ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿಕೊಂಡು ನಿಮಗೆ ಬೇಕು ಅಂತ ಹೇಳಿದ್ರೆ ಅದ್ರ ಮೇಲೆ ಒಂದು ಸ್ವಲ್ಪ ಡಿಸೈನ್ ಮಾಡಿಕೊಂಡು ಎಲ್ಲಾದರೂ ಒಂದು ಕಡೆ ಎತ್ತಿಟ್ಕೊಬೇಕು। ಸೊ ಇದನ್ನ ನೀವು ಕಡಾಯಿಯಲ್ಲಿ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಬಹುದು, ಒಂದು ಸ್ವಲ್ಪ ಸ್ಟೀಮ್ ಥರ ಮಾಡಿಕೊಂಡು ಬೇಯಿಸ್ಕೊಬಹುದು, ಇಲ್ಲಾಂದರೆ ಓವನಲ್ಲಿ ಅಥವಾ ಏರ್ ಫ್ರೈಯಲ್ಲಿ ಕೂಡ ನಾವು ಮಾಡ್ಕೊಬಹುದು। ಸೊ ನಾನು ಇವತ್ತು ಏರ್ ಫ್ರೈಯರಲ್ಲಿ ಮಾಡ್ಕೊಳ್ತಾ ಇದ್ದೀನಿ। ನನಗೆ ಸ್ಟೀಮ್ ಅಂದರೆ ಪಾತ್ರೆ ಕಡಾಯಿಯಲ್ಲಿ ಇಟ್ಟು ಮಾಡ್ತಾರಲ್ಲ ಅದಕ್ಕಿಂತ ನನಗೆ ಏರ್ ಫ್ರೈಯಲ್ಲಿ ಇದು ಕುಕ್ ಆಗೋದು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಅಂತ ಹೇಳಿ ಅನಿಸುತ್ತೆ, ಹಾಗಾಗಿ ನಾನು ಇವತ್ತು ಏರ್ ಫ್ರೈಯರ್ ಮಾಡ್ಕೊಳ್ತಾ ಇದ್ದೀನಿ। ಮುಂಚೆ ನಾನು ಇದನ್ನು 5 ಮಿನಿಟ್ಸ್ 170 ಡಿಗ್ರಿಯಲ್ಲಿ ಪ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀನಿ। ಪ್ರೀ ಹೀಟ್ ಮಾಡ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಆಯಿಲ್ ಎಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ನೆಕ್ಸ್ಟ್ ಇದನ್ನು ಕುಕ್ಕೀಸ್ನ ಅದರೊಳಗೆ ಒಂದೊಂದೇ ಇಡ್ತಾ ಇದ್ದೀನಿ। ಸೊ ನಿಮಗೆ ಈ ಥರ ಡಿಸೈನ್ಸ್ಗಿನ ನನಗೆ ರೌಂಡ್ ತುಂಬ ಚೆನ್ನಾಗಿ ನಾನು ಸ್ವಲ್ಪ ಆಯಿಲ್ನ ಬ್ರಷ್ ಮಾಡಿಬಿಟ್ಟು ಇದನ್ನು ಕೇಕ್ ಬೇಕ್ ಆಪ್ಷನ್ ಇರುತ್ತಲ್ಲ, ಸೊ ಕೇಕ್ ಮಾಡೋದು, ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಒಂದು 12 to 15 ಮಿನಿಟ್ಸ್ 170 ಡಿಗ್ರಿಯಲ್ಲಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ। ಇವಾಗ ಸದ್ಯಕ್ಕೆ 10 ಮಿನಿಟ್ಸ್ ಇಟ್ಟು ನೆಕ್ಸ್ಟ್ ಇದು ಕುಕ್ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಒಂದು 3 to 4 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ನೀವು ಇದನ್ನು ಚೆನ್ನಾಗಿ ಬೇಕ್ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ। ನಿಮಗೇನು ಬೇಕರಿಯಲ್ಲಿ ಸಿಗುತ್ತಲ್ಲ ಬಟರ್ ಕುಕ್ಕೀಸ್ ಸೇಮ್ ಅದೇ ರೀತಿನೇ ಬರುತ್ತೆ। ಇಷ್ಟೇ ಸಿಂಪಲ್ ಮಾಡ್ಕೊಳ್ಳೋದು। ದಿಢೀರಾಗಿ ನಿಮ್ಗೆ ಏನಾದರೂ ಟೀ ಟೈಮ್ ಸ್ನ್ಯಾಕ್ಸ್ಗೆ ಏನಾದರೂ ಬೇಕು ಅಂದರೆ ಆರಾಮಾಗಿ ನೀವು ಈ ಕುಕ್ಕೀಸ್ ಮಾಡ್ಕೊಬೋದು, ಹೆಲ್ತಿಯಾಗೂ ಇರುತ್ತೆ। ನಾವು ಆಚೆ ಕಡೆಯಿಂದ ತಂದು ತಿನ್ನೋದಕ್ಕಿಂತ ನಾವು ಮನೇಲಿ ಮಾಡ್ಕೊಂಡು ತುಂಬ ಎಷ್ಟೋ ಹೆಲ್ತಿಯಾಗಿರುತ್ತೆ। ಇದೇ ಕುಕ್ಕೀಸ್ಗೆ ಬೇಕರಿಯಲ್ಲಿ ನಮಗೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಹಾಗೆ ಟೇಸ್ಟಿಂಗ್ ಪೌಡರ್ ಕೂಡ ಹಾಕಿರ್ತಾರೆ, ಹಾಗಾಗಿ ಏನು ಕೆಮಿಕಲ್ಸ್ ಇಲ್ಲದೆ ಮನೇಲಿ ಒಂದ್ಸಲ ನೀವು ಇದನ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್। ಇದನ್ನ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ। ಹೇಗೆ ಬಂತು ಅಂತೇಳಿ ಕೂಡ ನನಗೆ ತಿಳಿಸ್ಕೊಡಿ। ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ। ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್।